ಬಹಳ ವಿಶೇಷ ಅನಿಸ್ತದೆ ನನಗೆ. ಈ ನಾಡು ಕಂಡಿರ್ತಕ್ಕಂಥ, ಭಾರತ ದೇಶ ಕಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠವಾಗಿರತಕ್ಕಂಥ ವ್ಯಕ್ತಿ ಮಧ್ಯಪ್ರದೇಶದ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೇವಲ ಭಾರತ ದೇಶಕ್ಕಷ್ಟೇ ಅಲ್ಲ, ವಿಶ್ವ ನಾಯಕನಾಗಿ ಕರೆಸ್ಕೊಳ್ಳಿಕ್ಕತ್ತಿದ್ದಾನಂದ್ರೆ ಆ ವ್ಯಕ್ತಿ ಸಾಮಾನ್ಯವಾಗಿರತಕ್ಕಂಥ ವ್ಯಕ್ತಿ ಅಲ್ಲ. ಆಗ್ಲೇ ಅಧಿಕಾರಿಗಳು ಮಾತನಾಡಬೇಕಾದ್ರೆ ಹೇಳಿದ್ರು, ಅವ್ರ ತಂದೆಯವರು ದೇವರ ಪೂಜೆಯ ಜೊತೆಗೆ ಅಂಬೇಡ್ಕರ್ ಅವರ ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ರು. ನಿಜವಾಗ್ಲೂ ಅಂಬೇಡ್ಕರ್ ಅವರ ಪೂಜೆ ಕೇವಲ ದಲಿತರಷ್ಟ ಮಾಡಬಾರದು, ಪ್ರತಿಯೊಬ್ಬರು ಕೂಡ ಮಾಡಬೇಕು. ಈ ಭಾರತ ದೇಶಕ್ಕೆ ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು. ಅಂತ ಪುಣ್ಯಾತ್ಮರ ಒಂದು ಕಾರ್ಯಕ್ರಮವನ್ನ, ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಆಗ್ಲೇ ಒಬ್ರು ಕಾರ್ಯಕ್ರಮದ ಮಧ್ಯೆ ಮಾತನಾಡಬೇಕಾದ್ರೆ ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರಧಾರೆಗಳನ್ನು ಹೇಳಿದ್ರು. ಬಿ ಆರ್ ಅಂಬೇಡ್ಕರ್ ಅವರು ಸಣ್ಣವರು ಇರಬೇಕಾದ್ರೆ ನಿಮಗೆಲ್ಲ ಗೊತ್ತಿರುವಂಥದ್ದೇ, ಆದ್ರೆ ನಾನು ಮರು ನೆನಪು ಮಾಡ್ತೀನಿ. ಯಾಕಂತಂದ್ರೆ ಇವತ್ತಿನ ಕಾರ್ಯಕ್ರಮದ ರೂಢಿ ಇರೋ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನ ಒಂದು ಬಾವಿಯ ನೀರನ್ನು ಕುಡಿಯುವಂತಹ ಸಂದರ್ಭದಲ್ಲಿ ಅಲ್ಲಿನ ಅವಾಗಿನ ಕಾಲಘಟ್ಟದ ವ್ಯವಸ್ಥೆ ಅವರನ್ನ ತಡೆದ್ರು. ಈ ಬಾವಿಯ ನೀರನ್ನ ನೀನು ಕುಡಿಬಾರದು ಅಂತ ತಡೆದ್ರು. ಆ ಬಾವಿಯ ನೀರನ್ನ ಕುಡಿಯೋ ಒಬ್ಬ ಸಣ್ಣ ಮಗುವಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತಂದ್ರೆ, ಇವತ್ತು ಕೇವಲ ನನ್ನೊಬ್ಬನಿಗೆ ಈ ಬಾವಿಯ ನೀರನ್ನ ತಿರಸ್ಕಾರ ಮಾಡಿಲ್ಲ, ನನ್ನಂತ ಅನೇಕ ಜನರಿಗೆ ಈ ಬಾವಿಯ ನೀರನ್ನ ತಿರಸ್ಕಾರ ಮಾಡಿದ್ದಾರೆ. ನಾನು ದೊಡ್ಡವನಾದಾಗ ಈ ಏನು ವ್ಯವಸ್ಥೆ ಇದೆಯಲ್ಲ, ಮೇಲು ಕೀಳು ಅನ್ನೋಂಥ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯನ್ನೇ ಬದಲು ಮಾಡಬೇಕನ್ನುವಂಥ ಕನಸನ್ನ ಸಣ್ಣವನಿದ್ದಾಗ ಅಂಬೇಡ್ಕರ್ ಅವರು ಕಂಡಿದ್ರು. ಆ ಕನಸನ್ನ ನನಸಿನ ಜೊತೆಗೆ ಅಂಬೇಡ್ಕರ್ ಅವರು ಬದುಕನ್ನು ಸಾಗಿಸ್ತಾರೆ. ಅದು ಬಂಗಾರದ ಬದುಕಾಗ್ತದೆ. ಬಂಗಾರದ ಬದುಕು ಹಾಕಬೇಕಾಗಿತ್ತಂದ್ರೆ, ಆ ಬಂಗಾರದ ಬದುಕನ್ನು ಮುಟ್ಟಬೇಕಾಗಿತ್ತಂದ್ರೆ ಮುಳ್ಳಿನ ದಾರಿ ಒಳಗೆ ನಡ್ಕೊಂಡು ಬರ್ತಾರ ಅಂಬೇಡ್ಕರ್ ಅವರು. ಅದು ಸಾಮಾನ್ಯವಾಗಿರೋ ದಾರಿ ಅಲ್ಲ, ಮುಳ್ಳಿನ ದಾರಿ ಒಳಗೆ ನಡ್ಕೊಂಡು ಬರ್ತಾರ. ಈಗಿನ ವ್ಯವಸ್ಥೆ ಕೂಡ ಇದೆ, ಆದ್ರೆ ಇದಕ್ಕಿಂತಲೂ ಕಣಿಟವಾಗಿರತಕ್ಕಂಥ ವ್ಯವಸ್ಥೆ ಅವಾಗಿನ ಕಾಲದೊಳಗೆ. ಆ ಬಾವಿಯ ನೀರನ್ನ ತಿರಸ್ಕರಿಸಿರುವ ನೋವನ್ನ ಅಂಬೇಡ್ಕರ್ ಅವರು ಬಾಲ್ಯದೊಳಗೆ ಕಂಡು ಆ ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದು ಇಡೀ ಭಾರತ ದೇಶದೊಳಗಿರತಕ್ಕಂಥ ಈ ಅಸ್ಪೃಶ್ಯತೆ ಎನ್ನುವಂತ ಕರೆಸಿಕೊಳ್ಳುವಂತ ಸರ್ವರನ್ನ ಸಮನ್ವಯವಾಗಿ ಕಾಣುವಂತ ಕನಸನ್ನ ಕಂಡು ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡ್ತಾರ. ಅದು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳುವಂತ ಸಂವಿಧಾನವನ್ನು. ಕೇವಲ ಒಂದು ಸಮುದಾಯದವರಲ್ಲ, ಕೇವಲ ಒಂದು ಜಾತಿಯವರಲ್ಲ, ಒಂದು ಪಂಗಡದವರಲ್ಲ, ಒಂದು ಧರ್ಮದವರಲ್ಲ, ಈ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ಕೂಡ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನವನ್ನ ನಾವು ಒಪ್ಪಿಕೊಳ್ಬೇಕಾಗಿರತಕ್ಕಂಥ. ಯಾವಾಗ ಯಾವ ವ್ಯಕ್ತಿಗೆ ನೋವಾಗ್ತದಲ್ಲ ಅವಾಗ ವ್ಯಕ್ತಿ ಸಿಡಿದು ಹೇಳ್ತಾನ. ನಮಗೂ ಕೂಡ ದಿನನಿತ್ಯ ನೋವುಗಳು ಆಗ್ತಿರ್ತಾವ ಜೀವನದೊಳಗೆ. ನಮ್ಮ ನೋವಿಗೆ ನಾವೇ ಬೆಲೆ ಕೊಡಂಗಿಲ್ಲ, ನಮ್ಮ ನೋವಿಗೆ ನಾವೇ ಬೆಲೆ ಕೊಡಂಗಿಲ್ಲ. ಈ ಕಡೆ ಕಂಡಿರುವ ನೋವನ್ನ ಈ ಕಡೆ ಹೋಗಿ ಮರೆತು ಬಿಡ್ತೀವಿ ನಾವು. ಆದ್ರೆ ಯಾವ ವ್ಯಕ್ತಿ ಜೀವನದೊಳಗೆ ನೋವನ್ನ ಪಡ್ತಾರ, ಆ ನೋವನ್ನ ನಾವು ಮುಂದಿನ ಘಟ್ಟಕ್ಕೆ ನಾವು ಅದನ್ನ ಮೆಟ್ಟಿಲನ್ನಾಗಿ ತುಳಿದಾಗ ಮಾತ್ರ ಆ ಸಾಧನೆಯ ಶಿಖರವನ್ನ ನಾವು ತಲುಪಕ್ಕೆ ಸಾಧ್ಯ ಆಗ್ತದೆ. ಈ ಅಂಬೇಡ್ಕರ್ ಅವರು ಬಂದಿರತಕ್ಕಂತಹ ಪರಿಸ್ಥಿತಿ ಕನಕದಾಸರಿಗೂ ಬಂದಿತ್ತಂತ. ಕನಕದಾಸರು ಹರಿಭಕ್ತನಾಗಿರ್ತಕ್ಕಂಥವರು, ನಿತ್ಯವೂ ಕೂಡ ಪರಮಾತ್ಮನನ್ನ ಸ್ಮರಣೆ ಮಾಡುವಂಥವ್ರು, ಕೀರ್ತನೆ ಮಾಡುವಂಥವ್ರು. ಈ ವಂಕು ಡೊಂಕಿನ ವ್ಯವಸ್ಥೆ ವಿರುದ್ಧ ಕೀರ್ತನೆಯ ಮುಖಾಂತರ ಸಂದೇಶಗಳನ್ನ ಸಾರುತ್ತಾ ಹೋಗುವಂತ ಕನಕದಾಸರು ನಿಷ್ಕಾಮ ಭಕ್ತಿಯನ್ನಿಟ್ಟು ಆ ಶ್ರೀಕೃಷ್ಣ ಪರಮಾತ್ಮನ ದೇಗುಲಕ್ಕೆ ದರ್ಶನಕ್ಕೆ ಹೋಗ್ತಾರಂತ. ಅವಾಗಿನ ವ್ಯವಸ್ಥೆಯಲ್ಲಿ ಕನಕದಾಸರ ಗರ್ಭಗುಡಿಯ ಪ್ರವೇಶವನ್ನ ನಿರಾಕರಿಸಿಬಿಟ್ರು. ಯಾಕಂದ್ರೆ ಕನಕದಾಸನೂ ಕೂಡ ಒಬ್ಬ ಶೂದ್ರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನ್ನೋ ಕಾರಣಕ್ಕಾಗಿ. ಆದ್ರೆ ಕನಕದಾಸ ಅಷ್ಟಕ್ಕೆ ಕೂಡ್ಲಿಲ್ಲ. ಅವನಲ್ಲಿರ್ತಕ್ಕಂತಹ ಪವಿತ್ರವಾಗಿರತಕ್ಕಂಥ ಭಕ್ತಿ, ಅವನಲ್ಲಿರ್ತಕ್ಕಂಥ ಸದೃಢವಾಗಿರತಕ್ಕಂಥ ಮನಸ್ಥಿತಿ ಕನಕದಾಸರನ್ನ ಸುಮ್ಮ ಕೂಡಕ್ ಬಿಡ್ಲಿಲ್ಲ. ಅದೇ ಕೃಷ್ಣನ ದೇವಾಲಯದ ಹಿಂಭಾಗಕ್ಕೆ ಹೋಗಿ ಪರಮಾತ್ಮನನ್ನ ಭಜನೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ. ಆ ಗರ್ಭಗುಡಿ ಒಡೆದು
ಆ ಕನಕದಾಸನಿಗೆ ಹಿಮ್ಮುಖವಾಗಿ ಶ್ರೀಕೃಷ್ಣ ದರ್ಶನ ಕೊಡ್ತಾನೆ. ಈ ಇತಿಹಾಸವು ಕೂಡ ನಾವೆಲ್ಲರೂ ಕೂಡ ಕೇಳ್ತಿರ್ತೀವಿ. ಆದ್ರೆ ಯಾರು ವ್ಯವಸ್ಥೆಯ ವಿರುದ್ಧ ಧ್ವನಿಯನ್ನು ಎತ್ತುತ್ತಾರೆ ಅವರನ್ನ ಸೂರ್ಯ ಚಂದ್ರ ಇರೋ ಗಂಟ ನಾವ್ಯಾರು ಕೂಡ ಮರೆಯೋದಿಲ್ಲ ಪುಣ್ಯಾತ್ಮರನ್ನ. ಈ ಒಂದು ಸಲ ವಿಚಾರ ಮಾಡ್ರಿ, ನಿಮ್ಮ ತಂದೆ ತಾಯಿ ಹೆಸರನ್ನ ಕೇಳಿದಾಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತದ. ನಿಮ್ಮ ಅಜ್ಜನ ಹೆಸರು ಕೇಳಿದ್ರೆ ಬಹುತೇಕ 90% ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತಿರ್ತದ. ಅದ ನಿಮ್ಮ ಅಜ್ಜನ ಹೆಸರು ಏನಂತ ಕೇಳಿದಾಗ ಯಾರಿಗೂ ನೆನಪಿಡಕ್ಕಾಗಂಗಿಲ್ಲ. ನಿಮ್ಮ ಅಜ್ಜನ ಹೆಸರು ನೀವ್ಯಾರೂ ಕೂಡ ನೆನಪಿಡಕ್ಕಾಗಂಗಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮಜ್ಜಿಯನ್ನ ನಾವು ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ನಿಮ್ಮದೇ ಮನೆತನದೊಳಗೆ ಹುಟ್ಟಿರ್ತಕ್ಕಂಥ ನಿಮ್ಮ ಅಜ್ಜನ ಹೆಸರ ನೀವ್ಯಾರು ನೆನಪಿಟ್ಟಿಲ್ಲ ಅಂದ್ರ ನಿಮ್ಮ ಅಜ್ಜ ಬದುಕಿದ್ದು ಕೇವಲ ನಿನ್ನ ಸಂಸಾರಕ್ಕಾಗಿ, ನಿನ್ನ ಮನೆಗಾಗಿ, ನಿನ್ನ ಮನೆತನಕ್ಕಾಗಿ. ಇಷ್ಟ ತನಕ ನಾವೇನ್ ಹೇಳಿದೆವಲ್ಲ, ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮಜಿ ಇವರೆಲ್ಲರೂ ಬದುಕಿರತಕ್ಕಂಥದ್ದು ಸರ್ವ ಮಾನವ ಕುಲದ ಹಿತಕ್ಕಾಗಿ ಬದುಕಿರತಕ್ಕಂಥವರು. ಇವರನ್ನು ಯಾವತ್ತಿಗೂ ಕೂಡ ನಾವು ಮರೆಯೋದಿಲ್ಲ. ಅಂತ ಪುಣ್ಯಾತ್ಮರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಇವತ್ತಿನ ದಿನ ಈ ವ್ಯವಸ್ಥೆಯೊಳಗೆ ನಾವೆಲ್ಲರೂ ಕೂಡ ಬಹಳ ಮೂಢನಂಬಿಕೆಗಳನ್ನ ನಂಬುತ್ತಿರ್ತೀವಿ. ನಾವೆಲ್ಲ ಹಿಂದುಳಿದ ವರ್ಗ ಜನ ಏನಂತಂದ್ರೆ ಯಾರೋ ಏನೋ ಒಂದು ತೋರಿಸಿಬಿಟ್ರಂದ್ರ ಅದೇ ದಾರಿ ಒಳಗೆ ನಾವು ನಡ್ಕೊಂಡು ಹೋಗ್ಬಿಡ್ತೀವಿ. ದಯಮಾಡಿ ಹೇಳ್ತೀನಿ, ಈ ಮೂಢನಂಬಿಕೆಗಳಿಂದ ನೀವು ದೂರ ಇದ್ದಾಗ ಮಾತ್ರ ನಿಮ್ಮ ಅಭಿವೃದ್ಧಿ ಹೊಂದುತ್ತೀರಿ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈ ತಿನ್ನೋ ಆಹಾರ ಇದೆಯಲ್ಲ, ತಿನ್ನೋ ಆಹಾರಕ್ಕೆ ನಾವೆಲ್ಲರೂ ಕೂಡ ನಮ್ಮ ಸ್ವಾತಂತ್ರ್ಯ ಐತಿ. ಅವೇನು ಬೇಕಾದ್ರೂ ಆಹಾರವನ್ನು ತಿನ್ನಬಹುದು. ನಿಮ್ಮ ಮನೆ ಒಳಗೆ ನಿಮ್ಗೆ ಬೇಕಾಗಿದ್ದನ್ನು ತಗೊಂಡು ಬಂದು ತಿನ್ರಿ, ಬ್ಯಾಡ ಅಂತ ಹೇಳಂಗಿಲ್ಲ. ನಿಮ್ಗೆ ಏನು ತಿನ್ಬೇಕು ಅನಿಸ್ತದೆ ತಿನ್ರಿ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ, ಒಂದು ದೇವರ ಹೆಸರ ಮ್ಯಾಲ ಇಲ್ಲ ಅವ್ರು ಕಾಡ್ತಾರ ಇವ್ರು ಕಾಡ್ತಾರ ಇಲ್ಲದೆ ಇರುವ ಕಲ್ಪನೆಗಳನ್ನ ಕೊಟ್ಟು ನಿಮ್ಮ ಕಡೆಯಿಂದ ಮರಿ ಕಡಿಸ್ತಾರ. ಅದಕ್ಕೆ ಲಕ್ಷಾಂತರ ರೂಪಾಯಿ ನಿಮ್ಮ ಕಡೆಯಿಂದ ಖರ್ಚು ಮಾಡ್ತಾರ. ಒಂದು ಜಾತ್ರೆ ಮಾಡಬೇಕಾಗಿತ್ತು, ಈ ಹಬ್ಬ ಮಾಡಬೇಕಾಗಿತ್ತು ಅಂದ್ರೆ ಒಂದು ಮರಿ 2 ಮರಿ ತಂದು ಮಾಡಬೇಕಾಗಿತ್ತಂದ್ರೆ 4-5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಆದ್ರೆ 4-5 ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿದ್ರು ಕೂಡ ಆ ಮನ್ಯಾನವ್ರು ನೀವು ಚಂದಾಗಿ ಅಂತೂ ಉಂಡಿರಂಗಿಲ್ಲ. ಆ ಬಂದವ್ರಿಗೆ ಉಣಿಸೋದ್ರಾಗ ಹೋಗಿ ನಿಮಗೆ ಕೊನೆಗೆ ಆ ಸಾರ ರಸನೂ ಸಿಕ್ಕಿರಂಗಿಲ್ಲ ನಿಮಗೆ. ಅವ್ರು ಉಂಡ್ರೇನು ಇವ್ರು ಉಂಡ್ರೇನು, ಮತ್ತೊಂದಿಷ್ಟು ಮಂದಿಗೆ ಆ ಕಡೆ ಕುರ್ಚಿ ಹಾಕಿ ಉಣಿಸ್ರಿ, ಒಂದಿಷ್ಟು ಮಂದಿ ಈ ಕಡೆ ಕುರ್ಚಿ ಹಾಕಿ ಉಣಿಸ್ರಿ. ನಿಮಗೆ ತಿನ್ನೋದು ಅನಿಸ್ತಿತ್ತಂದ್ರೆ 4 kg ತಂದು ಹೆಂಡ್ರು ಮಕ್ಕಳು ಕುತ್ಕೊಂಡು ತಿಂದು ಆನಂದ ಪಡ್ರಿ. ಆದ್ರೆ ಈ ವ್ಯವಸ್ಥೆಗಳಿದ್ದಾವಲ್ಲ, ನೀವು ದುಡ್ಡನ್ನ ಅನ್ಯಕಾರಣ ಖರ್ಚು ಮಾಡಿ ಆ ದೇವರ ಹೆಸರ ಮೇಲೆ, ಆಚರಣೆಗಳ ಹೆಸರ ಮೇಲೆ ಮಾಡಿ ಈ ದುಡ್ಡನ್ನ ಹಾಳು ಮಾಡುವಂಥವ್ರು ಯಾರತ್ತಂದ್ರೆ ಇದೇ ನಾವು ಹಿಂದುಳಿದ ವರ್ಗದ ಜನ. ಇದ ದುಡ್ಡನ್ನ ನಿಮ್ಮ ಮಕ್ಕಳ ಶೈಕ್ಷಣಿಕ ಬದುಕಿಗಾಗಿ, ನಿಮ್ಮ ಮಕ್ಕಳ ಶೈಕ್ಷಣಿಕ ವಿಷಯಕ್ಕಾಗಿ ಅದ 4-5 ಲಕ್ಷ ರೂಪಾಯಿ ತೆಗೆದಿಟ್ಟಿರತ್ತಂದ್ರ ಇಲ್ಲಿ ಹೆಂಗ ಆಫೀಸರ್ ಕುಂತಾರಲ್ಲ, ನಿಮ್ಮ ಮಕ್ಕಳು ಹಿಂಗ ಆಫೀಸರ್ಗಳಾಗ್ತಾರ. ಈ ಕಲ್ಪನೆಯನ್ನ ನಾವೆಲ್ಲ ಹಿಂದುಳಿದ ವರ್ಗದ ಜನ ಆಲೈಸಬೇಕು. ಅಂದಾಗ ಮಾತ್ರ ಅಂಬೇಡ್ಕರ್ ಒಂದು ಕಲ್ಪನೆ ಐತಿ. ಏನು ಕಲ್ಪನೆ ಅಂತಂದ್ರೆ, ನಮ್ಮಂತವ್ರು ಹೇಳಿದ್ರೆ ಒಂದಿಷ್ಟು ಕಾಂಟ್ರವರ್ಸಿ ಆಗ್ತದೆ ಈ ವಿಷಯ, ಆದ್ರೂ ನಾನು ಹೇಳ್ತೀನಿ. ಅಂಬೇಡ್ಕರ್ ಒಂದು ಸಿದ್ಧಾಂತ ಐತಿ, ದೇವಸ್ಥಾನಗಳ ಗಂಟೆಗಿಂತ ಶಾಲೆಗಳ ಜಾಂಗಟಿಗಳು ಬಾರಿಸಿದಾಗ ಮಾತ್ರ ಈ ಭಾರತ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ದೇವಸ್ಥಾನಗಳ ಕಟ್ರಿ, ಬ್ಯಾಡ ಅಂತ ಹೇಳಂಗಿಲ್ಲ. ನಮ್ಮ ಭಕ್ತಿ ಐತಿ, ನಮ್ಮ ಆಚರಣೆ ಐತಿ, ನಮ್ಮ ಪದ್ಧತಿ ಐತಿ. ಅದನ್ನು ವಿನಾಕಾರಣ 10 ಕೋಟಿಯೋ 50 ಕೋಟಿಯೋ 20 ಕೋಟಿಯೋ ದೇವಸ್ಥಾನಕ್ಕೆ ಖರ್ಚು ಮಾಡ್ತೀವಿ. ಆದ್ರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳಾಗಿರ್ಬೋದು, ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅನಕ್ಷರತರಾಗಿ ಬಿಟ್ಟಿರ್ತಾರೆ, ವಿದ್ಯಾವಂತರು ಇರಂಗಿಲ್ಲ. ಆಚರಣೆಗಳು ಮಾಡ್ಕೊಂತ ವಿದ್ಯಾ ವ್ಯವಸ್ಥೆಯನ್ನು ಮರೆತು ಬಿಟ್ಟಿರ್ತಾರ. ನೀವು ದೇವಸ್ಥಾನ ಕಟ್ರಿ, ಅದ್ರ ಜೊತೆಗೆ ಒಂದು ಶೈಕ್ಷಣಿಕವಾಗಿರತಕ್ಕಂಥ ಶಾಲೆಗಳನ್ನ ಕಟ್ರಿ. ಅಂದಾಗ ಭಾರತ ದೇಶ ಯಾಕೆ ಅಭಿವೃದ್ಧಿ ಹೊಂದಲ್ಲ ಅಂತ ನಾವೆಲ್ಲರಿಗೂ ಕೂಡ ವಿಚಾರ ಮಾಡ್ಬೇಕಾಗ್ತದೆ. ಈಗ ದೇವಸ್ಥಾನಗಳು ಬಹಳ ಅದಾವು. ಆ ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನದಾಗ ಬಂಗಾರ, ಬೆಳ್ಳಿ, ಮುತ್ತು, ರತ್ನ ಸಾಕಾಗಷ್ಟದವು. ಅದ್ರಾಗಿಂದ ಒಂದಿಷ್ಟು ಭಾಗ ತೆಗೆದಿಟ್ಟು ನಿಮ್ಮದ ದೇವಸ್ಥಾನದ ಹೆಸರ ಮ್ಯಾಗ
ಒಂದು ಏನಾರ ಶೈಕ್ಷಣಿಕ ಒಂದು ವಿದ್ಯಾಸಂಸ್ಥೆ ತೆಗೆದಿದ್ದೇ ಆಗಿತ್ತಂದ್ರ ಎಂದಿಗೂ ಕೂಡ ಆ ಊರು ಆ ಭಾಗ ಅನಕ್ಷಸ್ತ್ರ ಆಗಂಗಿಲ್ಲ ಅನ್ನುವಂಥದ್ದನ್ನ ಈ ಅಂಬೇಡ್ಕರ್ ಅವ್ರ ಸಿದ್ಧಾಂತಗಳನ್ನು ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ಅರಿವಾಗ್ತದೆ. ಅಂತ ಒಬ್ಬ ಶ್ರೇಷ್ಠವಾಗಿರತಕ್ಕಂಥ ವ್ಯಕ್ತಿ ಆ ಅಂಬೇಡ್ಕರ್ ಅವ್ರಿಗೆ ಶಿಕ್ಷಣ ಕಲಿಯುವಂತಹ ಸಂದರ್ಭದೊಳಗ ಯಾರು ಮುಂದೆ ಬರ್ಲಿಕ್ಕಿಲ್ಲ. ಅವಾಗಿನ ಕಾಲಘಟ್ಟದೊಳಗ ಇಂಥ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಶಿಕ್ಷಣ ಪಡಿತಾನಂತಂದ್ರೆ ಅವಾಗಿನ ವ್ಯವಸ್ಥೆ ಒಳಗೆ ಬಹಳ ತಿರಸ್ಕಾರ ಭಾವದಿಂದ ಕಾಣ್ತಿದ್ರು. ಈಗ ಹಂಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಮೀಸಲಾತಿಗಳದಾವು, ಆದ್ರೂ ಕೂಡ ನೀವು ಸದ್ಬಳಕೆ ಮಾಡ್ಕೊಳ್ಳಿಕ್ಕತ್ತಿಲ್ಲ. ನಿಮ್ಮ ಮೀಸಲಾತಿಗಳನ್ನ ಬಳಸಿಕೊಂಡು ವಿದ್ಯಾವ್ಯವಸ್ಥೆಗಳನ್ನ ಕಲಿತು ಉನ್ನತವಾಗಿರತಕ್ಕಂಥ ಸ್ಥಾನ ಮಾನ ಗೌರವಗಳನ್ನ ನೀವು ಪಡ್ಕೊಂಡಾಗ ಮಾತ್ರ ಸಮಾಜವೂ ಬೆಳೆಯುತ್ತೆ, ಈ ಭಾರತ ದೇಶವು ಕೂಡ ಬೆಳೀತಿ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಶಿಕ್ಷಣ ಅನ್ನುವಂತಹದ್ದು ಹುಲಿ ಹಾಲಿದ್ದಂಗ. ನಾ ಎಲ್ಲಿ ಹೋದಲ್ಲಿ ಬಂದಲ್ಲಿ ಹೇಳ್ತಿರ್ತೀನಿ, ಶಿಕ್ಷಣ ಅನ್ನುವಂತಹದ್ದು ಹುಲಿ ಹಾಲಿದ್ದಂಗ. ಹುಲಿ ಹಾಲನ್ನು ಯಾರು ಕುಡಿತಾರ, ಶಿಕ್ಷಣವನ್ನು ಯಾರು ಪಡಿತಾರ, ಅವರು ಹುಲಿ ಹಂಗ ಗರ್ಜನೆ ಮಾಡ್ತಾರ ಅನ್ನುವಂತ ಅದನ್ನ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥವ್ರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಮಾಳಿಂಗರಾಯಿಗೆ ಗುರು ಬೀರಲಿಂಗೇಶ್ವರ ಹೇಳ್ತಾನಂತ, ಹುಲಿಯ ಹಾಲಿನ ಗಿನ್ನವನ್ನ ನನಗೆ ತಂದು ಉಣಿಸು ಅಂತ ಕೇಳ್ತಾನಂತ. ಈ ಮಾಳಿಂಗರಾಯನು ಸಾಮಾನ್ಯವಾದವನಲ್ಲ. ಚಾಲೆಂಜ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋದ್ರೊಳಗ ಬಹಳ ನಿಷ್ಕಾಮನಾಗಿರ್ತಕ್ಕಂಥವನ ಮಾಳಿಂಗರಾಯ. ಆ ಗುರು ಏನ್ ಆಜ್ಞೆಯನ್ನ ತೋರಿಸ್ತಾನ, ಆ ಗುರುವಿನ ಆಜ್ಞೆಯನ್ನ ತಿಳ್ಕೊಂಡು ವ್ಯಾಘ್ರ ಆಗಿರತಕ್ಕಂಥ ಹುಲಿ. ನಾವು ಬೆಕ್ಕಿನ ಹತ್ಯಾಕ್ ಹೋದ್ರೆ ನಮಗೆ ತಡ್ಕೊಳಕ್ ಆಗಂಗಿಲ್ಲ, ಅದು ಪರಿಚಿ ಬಿಡ್ತದ. ಈದ್ ಬೆಕ್ಕಿನ ಬಲ್ಯಾಕೆ ನಮಗ್ ಹೋಗಾಕ್ ಬಿಡಂಗಿಲ್ಲ. ಅಂತದ್ರೊಳಗೆ ಗುರು ಎಂತಾದ್ ಬೇಡನಂದ್ರ ಈ ಗಿಣ್ ಅಂದ್ರೆ ಗೊತ್ತಿರ್ತದಲ್ಲ ನಿಮಗೆ, ಈದ್ ಬಹಳ ದಿನ ಆಗಿರಂಗಿಲ್ಲ, ಅದಕ್ಕೆ ಗಿಂಪದ ಹಾಲ್ ಅಂತಾರ, ಗಿಣ್ ಅಂತಾರ. ಆ ಬೀರ್ಲಿಂಗೇಶ್ವರ ಕೇಳ್ಬಿಟ್ಟಿರ್ತಾನ, ನನಗ ಹುಲಿ ಹಾಲಿನ ಗಿಣ್ಣನೇ ಬೇಕಂತ ಕೇಳ್ಯಾನ. ಆದ್ರ ಮಾಳಿಂಗರಾಯ್ ಛಲ ಬಿಡದೆ ಹೋಗಿ ಆ ಹುಲಿಯ ಹಾಲಿನ ಗಿಣ್ಣವನ್ನ ತಗೊಂಡು ಬಂದು ಗುರುವಿಗೆ ಉಣಿಸ್ತಾನಲ್ಲ, ಆ ಗುರುನು ಕೂಡ ಉಗ್ರ ಉರಿಗಣ್ಯನವನಾಗಿರ್ತಕ್ಕಂಥವನು. ಉರುಮಾರಿ ದೇವರಂತ ಕರೀತಾರ ಬೀರಲಿಂಗೇಶ್ವರನಿಗೆ. ಅಂತ ಶಕ್ತಿ ನಾವು ಹುಲಿ ಹಾಲು ಕುಡಿದ್ರೆ ಇವಾಗ ನಮಗೆ ಯಾರಿಗೂ ಬರಂಗಿಲ್ಲ. ಆದ್ರೆ ಹುಲಿ ಹಾಲಿನಂಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಪಡೆದಾಗ ಮಾತ್ರ ಆ ಹುಲಿ ಗಿನ್ನ ಕುಡಿದ ತಾಕತ್ ನಮಗೆಲ್ಲರಿಗೂ ಕೂಡ ಬರ್ತದ ಅನ್ನುವಂಥದ್ದನ್ನ ಈ ಸಂದರ್ಭದ ಸ್ಮರಣೆಯನ್ನ ಮಾಡಿ, ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಸಹಕಾರ ಮಾಡಿರ್ತಕ್ಕಂಥವ್ರು ಇದೇ ಕೊಲ್ಲಾಪುರ ಸಾಹು ಮಹಾರಾಜರು ಕೂಡ ವಿದೇಶದೊಳಗೆ ವ್ಯಾಸಂಗ ಮಾಡೋದಕ್ಕೋಸ್ಕರವಾಗಿ ಬಹಳ ಪ್ರಬುದ್ಧವಾಗಿರತಕ್ಕಂಥದನ್ನ ಅವಾಗಿನ ಕಾಲಘಟ್ಟದೊಳಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಅವಾಗ ವಿಚಾರ ಮಾಡ್ತಾರೆ, ಇವರೊಳಗೆ ಯಾರ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಬಂದ್ರದ ಈ ಭಾರತ ದೇಶದ ಕನಸನ್ನ ಗಗನದೆತ್ತರಕ್ಕೆ ಒಯ್ಯಾಕ್ ಯಾರಿಂದ ಸಾಧ್ಯ ಆಗ್ತದಂದ್ರೆ ಅದು ಅಂಬೇಡ್ಕರ್ ಅವರಿಂದ ಮಾತ್ರ ಅಂತ ತಿಳ್ಕೊಂಡು ಅವಾಗ ಶಾಹು ಮಹಾರಾಜರು ಕೂಡ ಅವಾಗ ವಿದೇಶದೊಳಗೆ ವ್ಯಾಸಂಗ ಮಾಡೋದಕ್ಕೋಸ್ಕರವಾಗಿ ಈಗ ನಾವ್ ಹೆಂಗ್ ಸ್ಕಾಲರ್ಶಿಪ್ ಅತ್ತೇವಲ್ಲ, ಅವಾಗ ರಾಜ್ಯ ಮನೆತನದವರು ಕೂಡ ಅಂಬೇಡ್ಕರ್ ಅವರಿಗೆ ಸಹಕಾರ ಮಾಡಿದ್ರಂತ. ಆದ್ರೆ ಅಂತ ಪುಣ್ಯಾತ್ಮರನ್ನ ಕೇವಲ ಅಂಬೇಡ್ಕರ್ ಜಯಂತಿಯನ್ನ ಕೇವಲ ದಲಿತರಷ್ಟ ಮಾಡಿದ್ರೆ ಅಂಬೇಡ್ಕರ್ ಜಯಂತಿ ಪೂರ್ಣ ಆಗಂಗಿಲ್ಲ. ರಾಯಣ್ಣನ ಜಯಂತಿಯನ್ನ ಕುರುಬ್ರಟ್ಟ ಮಾಡಿದ್ರೆ ಎಂದಿಗೂ ಕೂಡ ರಾಯಣ್ಣನ ಜಯಂತಿಯ ಪೂರ್ಣ ಆಗಂಗಿಲ್ಲ. ಬಸವಣ್ಣನ ಜಯಂತಿಯನ್ನ ಲಿಂಗಾಯತರಷ್ಟ ಮಾಡಿದ್ರೆ ಎಂದಿಗೂ ಆ ಜಯಂತಿ ಪೂರ್ಣ ಆಗಂಗಿಲ್ಲ. ಈ ಪುಣ್ಯಾತ್ಮರ ಜಯಂತಿಯನ್ನ ಸರ್ವ ಸಮಾಜ, ಸರ್ವ ಜಾತಿ, ಸರ್ವ ಧರ್ಮ ಕೂಡಿ ಮಾಡಿದಾಗ ಮಾತ್ರ ಆ ಪುಣ್ಯಾತ್ಮರ ಜಯಂತಿ ಅದು ಪೂರ್ಣ ಆಗ್ತದ. ಇವತ್ತು ನಿಮ್ಮೂರೊಳಗ ಅದು ಪೂರ್ಣ ಆಗ್ಯಾದ ಅನ್ನುವಂಥ ಖುಷಿ ನನಗೆ ಇವತ್ತಿನ ವೇದಿಕೆಯನ್ನು ನೋಡಿದಾಗ ಬಹಳ ಆನಂದ ಅನಿಸ್ತದ. ಒಂದು ಸಣ್ಣ ಊರಾಗಿದ್ರು ಕೂಡ, ಯಾಕಂದ್ರೆ ಈ ಊರೊಳಗೆ ಇಷ್ಟೊಂದು ಪ್ರಬುದ್ಧತೆ ಬರಬೇಕಾಗಿತ್ತಂದ್ರೆ ನನಗೆ ಅನ್ಕೊಂಡಂಗ ಈ ಭಾಗದೊಳಗ ನಮ್ಮ ಸಿದ್ದೇಶ್ವರಪ್ಪಂಗಳವರು ಬದುಕಿ ಹುಟ್ಟಿ ಹೋಗಿರ್ತಕ್ಕಂಥ ಕಾರಣ ಈ ಭಾಗಕ್ಕೆ ಬಹಳ ದೊಡ್ಡ ಬದಲಾವಣೆ ಆಗಿದೆ ಅನ್ನುವಂಥ ಕನಸನ್ನ ಕೂಡ ಕಾಣ್ಲಿಕ್ಕತ್ತದ. ನಾವೆಲ್ಲರೂ ಕೂಡ ಪ್ರಬುದ್ಧ ಭಾರತ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೆಸರನ್ನ ಇಟ್ಟಿದ್ದಾರೆ. ಪ್ರಬುದ್ಧ ಭಾರತ ಅಂತಂದ್ರೆ ನಾವೆಲ್ಲರೂ ಕೂಡ ಪ್ರಬುದ್ಧರಾಗಿ ಬದುಕಬೇಕಾಗ್ಯದ. ಎಂತ ಪ್ರಬುದ್ಧರಾಗಬೇಕಾಗ್ಯದಂದ್ರೆ ಸ್ವಾಮಿ ವಿವೇಕಾನಂದ ಅವರ ಒಂದು ದಿನ ಚಿಕಾಗೋ ಭಾಷಣದೊಳಗ ಅವರ ಉಡುಪುಗಳನ್ನ ನೋಡಿ ತಿರಸ್ಕಾರ ಮಾಡಿರ್ತಾರಂತ ಅಂಬೇಡ್ಕರ್ ಇವರಿಗೆ, ಸ್ವಾಮಿ ವಿವೇಕಾನಂದ ಅವರಿಗೆ. ಯಾಕೆ ತಿರಸ್ಕಾರ ಮಾಡಿರ್ತಾರಂದ್ರೆ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಅವರು ತಲೆ ಮ್ಯಾಲ ಒಂದು ಪಟಗ ಹಾಕೊಂಡಿರ್ತಾರ, ಮೈ ಮ್ಯಾಗ ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟಿರ್ತಾರ. ಹೋಗಿ ಬರೋರೆಲ್ಲರೂ ಕೂಡ ನೋಡ್ತಿರ್ತಾರಂತ, ಇವ್ನ್ಯಾರು ಅಂತ ಬಹಳ ತಿರಸ್ಕಾರ ಭಾವದಿಂದ ಕಾಣ್ಲಿಕ್ಕತ್ತಿರ್ತಾರಂತ. ಅವನನ್ನು ನೋಡಿದಾಗ ಯಾರಿಗೂ ಕೂಡ ಇವನಲ್ಲಿರ್ತಕ್ಕಂಥ ಶಕ್ತಿ ಅರಿವೇ ಕೂಡ ಆಗಿರೋದಿಲ್ಲ.
ಇವನ್ ಯಾರೋ ಇರಬಹುದು ಅಂತ ಈ ಸೂಟು ಬೂಟು ಕೋಟು ಹಾಕೊಂಡಿರ್ತಕ್ಕಂಥ ಜಗತ್ತಿನ ಎಲ್ಲ ನಾಯಕರುಗಳು ಆ ಸ್ವಾಮಿ ವಿವೇಕಾನಂದವ್ರು ನೋಡಿ ತಿರಸ್ಕಾರ ಕಾಣ್ತಿರ್ತಾರಂತ. ಒಂದು ಕ್ಷಣ ಏನು ಸ್ವಾಮಿ ವಿವೇಕಾನಂದವ್ರ ಸಮಯ ಬರ್ತದ, ಅವ್ರ ಕೈ ಒಳಗೆ ಮೈಕ್ ಸಿಗ್ತದಲ್ಲ, ಅವ್ರೇನು ಭಾಷಣ ಆರಂಭ ಮಾಡ್ತಾರಲ್ಲ, ಇಡೀ ಜಗತ್ತಿನೊಳಗೆ ಸೂಟು ಬೂಟು ಕೋಟು ಹಾಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಸ್ವಾಮಿ ವಿವೇಕಾನಂದವ್ರ ಜ್ಞಾನವನ್ನ ಕಂಡಾಗ ತಲಿಬಾಗಿ ನಮಸ್ಕಾರ ಮಾಡ್ತಾರಂತ. ಇವತ್ತಿನ ದಿನ ನಾವು ಕೂಡ ತಲಿಬಾಗಿ ನಮಸ್ಕಾರ ಮಾಡುವ ಭಾವ ಬರಬೇಕಾಗಿತ್ತಂದ್ರೆ ನಾವೆಲ್ಲರೂ ಕೂಡ ಶಿಕ್ಷಣವನ್ನ ಪಡೆಯೋಣ. ಶಿಕ್ಷಣದ ಜೊತೆಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರವನ್ನ ತಗೊಳ್ಳೋಣ. ನಾವೆಲ್ಲರೂ ಕೂಡ ನಮ್ಮೆಲ್ಲರಿಗೆ ಈಗ ಹೆಂಗಾಗಿಬಿಟ್ಟಿದೆ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಸರ್ಟಿಫಿಕೇಟ್ ಶಿಕ್ಷಣ ಬೇಡ ನಮ್ಗೆ. ನಮ್ಮ ಮಗ ಫಸ್ಟ್ ರ್ಯಾಂಕೇ ಬರ್ಬೇಕು, ನಮ್ಮ ಮಗ 99 ಬರ್ಬೇಕು, ಬರ್ಲಿ ತಪ್ಪೇನಿಲ್ಲ. ಕೇವಲ ಅವರ ಮೇಲೆ ಹೇರಿಕೆಯನ್ನು ಮಾಡಬೇಡ್ರಿ, ಶೈಕ್ಷಣಿಕ ಹೇರಿಕೆಯನ್ನು ಮಾಡಬೇಡ್ರಿ. ನಿನ್ನ ಮಕ್ಕಳಿಗೆ ಶಿಕ್ಷಣದೊಳಗೆ ನಿಶ್ಚಿಂತೆಯಿಂದ ಕಲಿಯಾಕ ಬಿಡ್ರಿ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರವನ್ನು ಕೊಡೋಣ. ಎಂಥ ಸಂಸ್ಕಾರ ಅಂತಂದ್ರೆ ಇಷ್ಟೋ ತನಕ ನೀವೇನು ನನಗನಿಸ್ತದ ಈ ಊರಾಗಿನ ತಾಯಂದ್ರೆ ಯಾರೋ ಧಾರಾವಾಹಿ ನೋಡಂಗಿಲ್ಲ ಅನ್ನಿಸ್ತದ. ಯಾಕಂದ್ರೆ ನಾವೆಲ್ಲರ ಕಾರ್ಯಕ್ರಮಕ್ಕೆ ಈ ಸಂಜೆ ಟೈಮ್ಗೆ ಹೋಗಿದ್ದೀವಿ ಅಂದ್ರೆ ತಾಯಂದ್ರೆ ಯಾರೂ ಬರಂಗಿಲ್ಲ, ಯಾಕಂದ್ರೆ ಧಾರಾವಾಹಿ ಟೈಮ್ ಇರ್ತದಂತ. ಆದ್ರೆ ಈ ಊರೊಳಗ ಬಹಳ ಜನ ತಾಯಂದ್ರೆ ಬಂದಿದ್ದೀರಿ. ದಯಮಾಡಿ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಏನು ಧಾರಾವಾಹಿ ಸಿನಿಮಾ ಇದ್ರೊಳಗೆ ಬರ್ತಾರಲ್ಲ, 3 ತಾಸು ತಮ್ಮ ಹೊಟ್ಟೆ ಪಾಡಿಗಾಗಿ ನಟಿಸುವರನ್ನ ಆದರ್ಶ ಆಗಿ ತಿಳ್ಕೊಂಡು ನಮ್ಮ ಮಕ್ಕಳು ಅವ್ರಂಗ ಹುಚ್ಚುಚ್ಚರಂಗ್ ಮಾಡ್ತಿರ್ತಾರಲ್ಲ. ದಯಮಾಡಿ ಆ 3 ತಾಸು ನಟಿಸುವರನ್ನ ಹೀರೋಗಳಂತ ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ. ನಮಗಾಗಿ ಸರ್ವ ಮಾನವ ಕುಲದ ಹಿತಕ್ಕಾಗಿ ಬದುಕಿ ಬಾಳಿ ಹೋಗಿರತಕ್ಕಂತ BR ಅಂಬೇಡ್ಕರ್ ಅವರನ್ನ ಇವ್ರ ಹೀರೋ ಅಂತ ತಿಳ್ಕೊಂಡು ಇವ್ರ ಆದರ್ಶ ನೀವು ಏನಾರು ಇಟ್ಕೊಂಡ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಿ, ನಮ್ಮನ್ನು ಕೂಡ ಅತ್ಯಂತ ಪ್ರೀತಿದಿಂದ ನಮ್ಮನ್ನು ಕರೆಸಿ ಗೌರವಿಸಿ ಇಂಥ ಒಂದು ಪವಿತ್ರಮಯವಾಗಿರತಕ್ಕಂಥ ಕಾರ್ಯಕ್ರಮದೊಳಗೆ ಸಾನ್ನಿಧ್ಯ ವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ದಲಿತ ಸಂಘದ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ವಂದಿಸಿ